ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸರ್ದಾರ್ ಆಯಪ್ಪ ಅಂತೇಳಿ, ಕರ್ನಾಟಕ ರಾಜ್ಯ ತಳವಾರ ಎಸ್.ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ. ಬಂಧುಗಳೇ, ಮೊನ್ನೇನು ಹುಬ್ಬಳ್ಳಿಯಲ್ಲಿ ನೇಹ ಘಟನೆ ನಡೀತು. ಅದು ಮಾಸುವ ಮುನ್ನವೇ ಅದೇ ಹುಬ್ಬಳ್ಳಿ ನಗರದಲ್ಲಿ ಅಂಜಲಿ ಅಂಬಿಗರ ಎನ್ನುವ ಯುವತಿಯ ಮೇಲೆ ಏನಪ್ಪ ಅಂದ್ರೆ ಹಲ್ಲೆಯಾಗಿದೆ. ಅವಳು ಆ ಒಂದು ಘಟನೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾಳೆ. ಇದಕ್ಕಿಂತಲೂ ಮೊದಲು ಆ ಹುಡುಗಿ ತನ್ನ ತಾಯಿ ತಂದೆ ಕಳ್ಕೊಂಡಿದ್ದಳು. ಇವತ್ತು ಅವಳೇ ಆ ಕುಟುಂಬದ ಆಧಾರವಾಗಿದ್ದಳು. ಇವತ್ತು ಅವಳಿಗೊಬ್ಬಳು ಸಹೋದರಿದ್ದಾಳೆ. ಇವತ್ತು ಅವಳು ಕೂಡ ಇವತ್ತು ಅನಾಥಳಾಗಿದ್ದಾಳೆ. ಕಾರಣ ಏನಂದರೆ, ಇವತ್ತು ಅತ್ಯಾಚಾರಿಗಳು, ಹೆಣ್ಣು ಬಾಕ ಸಂಸ್ಕೃತಿ ಉಳ್ಳವರು ಇವತ್ತು ಪ್ರೀತಿ ಪ್ರೇಮದ ಹೆಸರ ಮೇಲೆ ಹುಡುಗಿಯರ ಹಿಂಬಾಲ ಬಿದ್ದು ಅವರಿಗೆ ಪ್ರೀತಿಸುವಂತೇಳಿ ಪೀಡಿಸೋದಾಗಲಿ, ಅವರ ಮೇಲೆ ಅತ್ಯಾಚಾರ ಮಾಡೋದಾಗಲಿ, ಇದು ನಿರಂತರ ಘಟನೆಗಳು ನಡ್ಕೋತ ಬಂದ ದೇಶದಲ್ಲಿ. ಇವತ್ತಿಗೂ ಕೂಡ ಇನ್ನೂ ಅದರ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ. ಇವತ್ತು ಡೆಲ್ಲಿದು ನಿರ್ಭಯ ಪ್ರಕರಣ ಆಗಲಿ, ಹೈದರಾಬಾದು ದಿಶಾ ಪ್ರಕರಣ ಆಗಲಿ, ಇವು ರಾಜ್ಯ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಏನಪ್ಪ ಅಂದ್ರೆ ಸುದ್ದಿ ಮಾಡಿದ್ರು ಕೂಡ ಇವತ್ತು ಯಾವುದೇ ಸರ್ಕಾರ ಅದರ ಬಗ್ಗೆ ಗಟ್ಟಿ ನಿರ್ಧಾರ, ಕಠಿಣ ಕಾನೂನುಗಳು ಇನ್ನೂ ರೂಪಿಸ್ತಾ ಇಲ್ಲ. ಇದರಲಿಂತ ಈ ಅತ್ಯಾಚಾರಿಗಳಿಗೆ ಇನ್ನೂ ಕೂಡ ಅವರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ಇಂಡೈರೆಕ್ಟ್ ಆಗಿ. ಇದನ್ನು ನಾವು ಹೀಗೆ ಬಿಟ್ಕೊತ ಹೋದರೆ, ಸರ್ಕಾರ ಮಾಡಲಿ ಅಂತೇಳಿ ಹೀಗೆ ಬಿಟ್ಕೊತ ಹೋದರೆ ಮುಂದಿನ ದಿನಗಳಲ್ಲಿ ಇವತ್ತು ಯಾರ ಮನೆ ಹೆಣ್ಣುಮಕ್ಕಳು ಬಿಡಲ್ಲ. ಇವತ್ತು ಹೆಣ್ಣಂದರೆ ಜಗತ್ತಿನ ಕಣ್ಣು ಅಂತೀವಿ, ತಾಯಿ ಅಂತೀವಿ, ದೇವತೆ ಅಂತೀವಿ, ದೈವಕ್ಕೆ ಪೂಜಿಸ್ತೀವಿ, ದೈವಕ್ಕೆ ಹೋಲಿಸ್ತೀವಿ, ಆರಾಧಿಸ್ತೀವಿ ನಾವು. ಇವತ್ತು ಅಂಥ ಒಂದು ದೈವಕ್ಕೆ ಹೋಲಿಸುವಂಥ ಹೆಣ್ಣಿನ ಮೇಲೆ ನಿರಂತರ ಅತ್ಯಾಚಾರ ನಡೆದರೂ ಕೂಡ ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಯಾವುದೇ ಭದ್ರತೆಯ ಬಗ್ಗೆ, ಅವರ ಬಗ್ಗೆ ಏನಪ್ಪ ಅಂದರೆ ಯಾವುದೇ ಗಟ್ಟಿ ನಿರ್ಧಾರ ತೊಗೊಳಕ್ಕೆ ತಯಾರಿಲ್ಲ. ಆ ಕಾರಣಕ್ಕಾಗಿ ಇದೊಂದು ಸಾಮಾಜಿಕ ಪಿಡುಗು ಆಗಿಬಿಟ್ಟದ. ಈ ಸಾಮಾಜಿಕ ಪಿಡುಗು ಹೋಗಬೇಕಾದ್ರೆ ನಾವೆಲ್ಲರೇ ಇವತ್ತೇನಪ್ಪ ಅಂದ್ರೆ ಸೈನಿಕರಾಗಬೇಕಾಗ್ಯದ. ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು, ನಮ್ಮ ರಾಜ್ಯದ ಹೆಣ್ಣು ಮಕ್ಕಳನ್ನು, ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು, ಎಲ್ಲ ತಾಯಂದಿರನ್ನು ರಕ್ಷಿಸುವುದು ಪ್ರತಿಯೊಬ್ಬ ಪುರುಷನ ಜವಾಬ್ದಾರಿ ಆಗ್ಯದ, ಯುವಕನ ಜವಾಬ್ದಾರಿ ಆಗ್ಯದ. ಅದು ನಾವು ಮಾಡಬೇಕಾಗ್ಯದ. ನಾವು ಎಲ್ಲಿ ತನಕ ಇದನ್ನು ಅಷ್ಟೇ ಆಲಸ್ಯತನದಿಂದ ಬಿಡ್ತೀವೋ ಅದು ನಿರಂತರ ಅದರ ಪ್ರಮಾಣ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಆ ಕಾರಣಕ್ಕಾಗಿ ಇವತ್ತು ನೇಹ ಹಿರೇಮಠ ಏನಪ್ಪ ಅಂದರೆ ಅಂಜಲಿ ಅಂಬಿಗರ ಅವರ ಒಂದು ಘಟನೆ ಇಟ್ಟುಕೊಂಡು ಏನಪ್ಪ ಅಂದ್ರೆ ಇದೇ ದಿನಾಂಕ 22/5/2024 ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಕಲಬುರಗಿಯಲ್ಲಿ ಬೃಹತ್ ಪ್ರಮಾಣದ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಪುರುಷ ಬಂಧುಗಳು, ಎಲ್ಲ ಏನಪ್ಪ ಅಂದ್ರೆ ಸಮುದಾಯದವರು, ಎಲ್ಲ ಧರ್ಮೀಯರು ಬರಬೇಕು. ಇದರೊಳಗೆ ಧರ್ಮ ಭೇದ, ಜಾತಿ ಭೇದ ಮರೆತು ಇವತ್ತು ನಮ್ಮ ಮನೆ ಹೆಣ್ಮಗಳಿಗೆ ಆಗಿದೆ, ಮತ್ತೊಬ್ಬರ ಮನೆ ಹೆಣ್ಮಗಳಿಗುತ್ತೆ, ಇವತ್ತು ಇನ್ನೊಬ್ಬರ ಮನೆ ಹೆಣ್ಮಗಳಿಗೆ ಆಗ್ತದೆ. ಇದನ್ನು ಆಗಬಾರ್ದಂದ್ರೆ ಮೊದಲು ನಾವೇ ಗಟ್ಟಿ ನಿರ್ಧಾರ ತಗೊಂಡ ಈ ಒಂದು ಘಟನೆಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸುವಂಥ ಕೆಲಸ ನಾವು ಮಾಡೋಣ. ಮುಂದೆ ಸರ್ಕಾರ ತನ್ನ ಅವಗಾಹನೆಗೆ ಬಂದ